ಸಿದ್ದರಾಮಯ್ಯ ಇವತ್ತು ಒಂದು ಪ್ರಸಂಗವನ್ನು ನೆನಪಿಸ್ಕೊಂಡ್ರು. ಏನು ಅಂತಂದರೆ, ಅವರೊಮ್ಮೆ ಪಂಚೆ ಉಟ್ಕೊಂಡು ಬೆಂಗಳೂರಿನ ಕ್ಲಬ್ ಒಂದಕ್ಕೆ ಹೋಗಿದ್ರಂತೆ. ಬಹುಶಃ ನಾನು ಹೇಳಿದ ಕ್ಲಬ್ಬೇ ಆಗಿರುತ್ತೆ. ಆಗ ಅಲ್ಲಿ ಅವರಿಗೆ ಎಂಟ್ರಿನೇ ಕೊಡಲಿಲ್ವಂತೆ ಸಿದ್ದರಾಮಯ್ಯನವರಿಗೆ. ಈ ಪ್ರಸಂಗವನ್ನು ಸಿದ್ದರಾಮಯ್ಯನವರೇ ಹೇಳ್ಕೊಂಡಿದ್ದಾರೆ. ಯಾಕೆ ಹೇಳ್ಕೊಂಡ್ರು, ಯಾವ ಕಾರಣಕ್ಕಾಗಿ ಹೇಳ್ಕೊಂಡ್ರು? ಯಾಕೆಂದರೆ ಇದು ಈ ಹಿಂದೆ ಕೂಡ ಸದನದಲ್ಲಿ ಭಾಳ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಹೇಗೆ ಈ ವೆಸ್ಟರ್ನ್ ಕಲ್ಚರ್ಗೆ ನಮ್ಮನ್ನು ಅಪ್ಪಿಕೊಳ್ತೇವೆ ಅಂತ. ಪಂಚೆ ನಮ್ಮ ದೇಶದ ಸಂಸ್ಕೃತಿ ರೀ. ಆದರೆ ನಮಗೆ ಇಂಗ್ಲೀಷ್ ಕಲ್ಚರ್ ಹೆಂಗೆ ಬಂದುಬಿಟ್ಟಿದೆ ಅಂತಂದರೆ, ನಾವು ಕ್ಲಬ್ಗಳು ಮಾಡೋದು, ಅದರೊಳಗೆ ಪಂಚೆ ಹಾಕ್ಕೊಂಡ್ರೆ, ಚಪ್ಪಲಿ ಹಾಕ್ಕೊಂಡ್ರೆ, ಅರೆ ಯಾವ ಕರ್ಮ ರೀ ಇದು ಅಲ್ವಾ? ನಮ್ಮ ತನ ನಮ್ಗೆ ಫಸ್ಟ್ ಇರಬೇಕಲ್ವಾ? ಯಾರ್ಯಾರ್ದನ್ನು ಕಾಪಿ ಯಾಕೆ ಮಾಡ್ತೀವಿ? ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾತಾಡಿದ್ದಾರೆ. ಆ ಫನ್ನಿ ಪ್ರಸಂಗ ಕೇಳೋಣ ಬನ್ನಿ. ಇವನು ಬಿ ಆರ್ ಪಾಟೀಲ್ ಇಲ್ಲೇ ಕೂತವನು. ಬಿ ಆರ್ ಪಾಟೀಲ, ನಾನು, ಕೋದಂಡರಾಮಯ್ಯ, ಉಗ್ರಪ್ಪ, ಇವು 4 ಜನ ಒಂದ್ಸರಿ ಒಂದು ಕ್ಲಬ್ಗೆ ಹೋದ. ನಾನು ಪಂಚೆ ಉಟ್ಕೊಂಡಿದ್ದೆ. ಯಾವುದೋ ಪಂಚೆ ಉಟ್ಕೊಂಡಿರೋರು ಬಿಡಲ್ಲ ಅಂದ್ರಲ್ಲಪ್ಪ. ಬೋರಿಂಗ್. ಮಹಾತ್ಮ ಗಾಂಧೀಜಿಯವರು ಅರೆ ಬಟ್ಟೆನಲ್ಲಿದ್ದರು. ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನನಗೆ ಈ ಕ್ಲಬ್ಗೆ ಬಿಡಲಿಲ್ಲ ನೋಡ್ರಿ ಹೆಂಗೆ. ಅದು ಏನು ಮಧ್ಯಾಹ್ನ ಊಟ ಮಾಡೋಕ್ಕೆ ಅಂತ ಹೋಗಿದ್ದದ್ದು ನಾವು. ಇಲ್ಲೂ ಊಟ ಎಲ್ಲ ತಿಂಡಿ ಎಲ್ಲ ಇರ್ತದೆ. ಈ ಕ್ಲಬ್ನಲ್ಲೂ ಕೂಡ ಊಟ ತಿಂಡಿ ಎಲ್ಲ ಇರ್ತದೆ. ಅದರಿಂದ ನಾವು ಊಟ ಮಾಡಕ್ಕೆ ಹೋಗಿದ್ದಾಗ ಬಿಡಲಿಲ್ಲ. ಸೊ ಅವತ್ತೇ ನಾನು ತೀರ್ಮಾನ ಮಾಡಿದೆ, ನಮ್ಮದೇ ಒಂದು ಕ್ಲಬ್ ಇರಬೇಕು ಅಂತ. ನಮ್ಮದೇ ಒಂದು ಕ್ಲಬ್ ಇರಬೇಕು. ಈ ಕ್ಲಬ್ಗೆ ಈಗ ಪಂಚೆ ಉಟ್ಕೊಂಡೇ ಬರ್ಬೋದು. ಉದ್ಘಾಟನೆ ಪಂಚೆ ಉಟ್ಕೊಂಡು ಮಾಡ್ತಾ ಇದ್ದೀನಿ. ಏನಯ್ಯ ಶಿವಲಿಂಗೇಗೌಡ ಅಲ್ವಾ? ಕೆಲವು ಬದಲಾವಣೆಗಳಾಗಬೇಕು ಅಂತಂದರೆ ಇಂಥದ್ದಾಗಬೇಕು. ಯಾವ ಕ್ಲಬ್ ಅದು ಪಂಚೆ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು? ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಬಿಸಾಕಬೇಕಾಗತ್ತೆ ಅಂಥದ್ದನ್ನು ಅಲ್ವಾ? ಅದು ಭಾಳ ದೊಡ್ಡ ಚರ್ಚೆ ಆಗಿತ್ತು ನಮ್ಮ ಸದನದಲ್ಲಿ. ದೇವೇಗೌಡರು ಹೋದರೆ ಏನು ಮಾಡ್ತೀವಿ? ಕರೆಕ್ಟ್ ಅಲ್ವಾ ಅವ್ರು ಹೇಳಿದ್ದು? ಮಹಾತ್ಮ ಗಾಂಧಿಯವರು ದುಂಡು ಮೇಜಿನ ಪರಿಷತ್ತಿಗೆಲ್ಲ ನನಗೆ ಹೋಗ್ತಾರೆ. ಅವರೇ ಬಿಟ್ಟುಕೊಡ್ತಾರೆ ಮಹಾತ್ಮ ಗಾಂಧಿಯನ್ನು. ಮಹಾತ್ಮ ಗಾಂಧಿಗಿಂತ ದೊಡ್ಡವರಿದ್ದಾರಾ? ನಾವು ಯಾವ್ಯಾವುದನ್ನು ಹಿಂಬಾಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಮರೆತು ಮತ್ತೊಬ್ಬರನ್ನು ನಕಲು ಮಾಡೋದಿದೆಯಲ್ಲ, ಅದು ಯಾವತ್ತೂ ಒಳ್ಳೆಯದಲ್ಲ. ಇನ್ನು ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಯ ಕಾವು ಕೆಲವೇ ತಿಂಗಳು ಬಾಕಿ ಉಳಿದಿರುವ ಹೊತ್ತಲ್ಲಿ, ಅಂದರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಒಂದು ಹೊಡೆತ ಬಿದ್ದಿದೆ. ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಚವ್ಹಾಣ್ ಬಿಜೆಪಿ ಸೇರುವ ಸಾಧ್ಯತೆ ದಟ್ಟವಾಗಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಇದೆಯಂತೆ. ಅಶೋಕ್ ಚವ್ಹಾಣ್ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗಿದ್ದರು. ಅವರೀಗ ಈ ಆದರ್ಶ್ ಹೌಸಿಂಗ್ ಪ್ರಕರಣ ಇದೆಯಲ್ಲ, ಅದರಲ್ಲಿ ಬಹಳ ದೊಡ್ಡ ಹೆಸರು ಕೇಳಿ ಬಂದಿತ್ತು. ಏನು ಹೇಳಿದ್ದಾರೆ ಆಮೇಲೆ ಅದರ ಬಗ್ಗೆ ಮಾತಾಡೋಣ ಬನ್ನಿ. I have not talked to a single MLA of the Congress party. मेरा ये इंटेंशन नहीं है और मैंने कोई भी कांग्रेस के विधायक से बात नहीं की. नहीं, इसका कोई कोरिलेशन नहीं है. प्राइम मिनिस्टर ने जो भी बातें कही है ठीक है. एज ए प्राइम मिनिस्टर उनको जो भी कहना उन्होंने कह दिया. इसका और मेरे रेजिग्नेशन का कोई ಈ ಅಶೋಕ್ ಚವ್ಹಾಣ್ ಇದ್ದಾರಲ್ಲ, ಇವರ ತಂದೆ ಎಸ್ ಬಿ ಚವ್ಹಾಣ್ ಕೇಳಿದರೆ ಎಸ್ ಬಿ ಚವ್ಹಾಣ್ ಈ ಬಾಬರಿ ಮಸೀದಿ ಧ್ವಂಸ ಆಯ್ತಲ್ಲ, ಆ ಸಂದರ್ಭದಲ್ಲಿ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ದು ಇದೆ ಎಸ್ ಬಿ ಚವ್ಹಾಣ್. ಇವರ ತಂದೆ ಕಟ್ಟರ್ ಕಾಂಗ್ರೆಸ್ ಮ್ಯಾನ್. ಇವರು ಕೂಡ ಕಾಂಗ್ರೆಸ್ ಮ್ಯಾನ್. ದೇಶಮುಖ್ ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಇವ್ರ ಬಗ್ಗೆ ಆದರ್ಶ ಸೊಸೈಟಿದು ಭಾಳ ದೊಡ್ಡ ಹಗರಣ ಕೇಳಿ ಬರುತ್ತೆ. ಅದು ಈಗಲೂ ಇದೆ, ಹೇಳ್ತೀನಿ ಅದರ ಬಗ್ಗೆ. ಯಾಕೆ ಇವರು ಬಿ ಜೆ ಪಿ ಸೇರ್ತಾ ಇದ್ದಾರೆ? ಆಮೇಲೆ ಇವರು ಬಿ ಜೆ ಪಿ ಸೇರೋದ್ರಿಂದ ಕರ್ನಾಟಕಕ್ಕೆ ಏನು ತೊಂದರೆ ಆಗುತ್ತೆ ಅದು ಕೂಡ ಹೇಳ್ತೀನಿ. ಭಾಳ ಸರಿ, ಯಾರು ಗೊತ್ತಿಲ್ಲ. ಇದು ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧ್ಯಕ್ಷ ಗಾದಿ ಮೇಲಿತ್ತು ಇವರಿಗೆ ಕಣ್ಣು. ಅಧ್ಯಕ್ಷರಾಗಬೇಕು ಅಂತ ಆಸೆ ಇತ್ತು. ಹೇಗೆ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೋ ಹಾಗೇನೆ ಮಹಾರಾಷ್ಟ್ರದ ಆಗಬೇಕು. ಆದರೆ ನಾನಾ ಪಟೋಲೆಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟುತ್ತೆ ಕಾಂಗ್ರೆಸ್. ಪಟೋಲೆಗೆ ಪಟ್ಟ ಕಟ್ಟಿದ್ದಕ್ಕೆ ಕೆರಳಿ ಕೆಂಡವಾಗ್ತಾರೆ ಇವರು ಮತ್ತು ಇವರ ಜೊತೆಗಿರುವಂಥ ಟೀಮ್.
ಚೌಹಾಣ್ ಜೊತೆ ಎಲ್ಲ ಕಾಂಗ್ರೆಸ್ ಶಾಸಕರ ಸಂಪರ್ಕ ಇದೆ ಅಂತ ಒಂದು ಡೌಟ್ ಇದೆ. ಚೌಹಾಣ್ರಿಂದ ಮರಾಠವಾಡದಲ್ಲಿ ಬಿ ಜೆ ಪಿಗೆ ಮತ್ತಷ್ಟು ಬಲ ಬರುತ್ತಂತೆ. ಘಟಾನುಘಟಿಗಳು ಪಕ್ಷ ಬಿಡ್ತಾ ಇದ್ರು ಕೂಡ ಕಾಂಗ್ರೆಸ್ ಸುಮ್ಮನೆ ಕೂತಿದೆ. ಈಗಾಗಲೇ ಅಲ್ಲಿ ಭಾಳಷ್ಟು ಜನ ಪಕ್ಷ ಬಿಟ್ಟಿದ್ದಾರೆ. ಮೋಸ ಮಾಡಿದ್ರು ಎಂದು ಕಾಂಗ್ರೆಸ್ನ ಜಯರಾಮ್ ರಮೇಶ್ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ಮಿಲಿಂದ್ ದೋರಾ ಬಿಟ್ಟಿದ್ದಾರೆ, ಬಾಬಾ ಸಿದ್ದಿಕಿ ಬಿಟ್ಟಿದ್ದಾರೆ, ಇದೀಗ ಅಶೋಕ್ ಚವ್ಹಾಣ್ ಅವರು ಕೂಡ ಬಿಟ್ಟಿದ್ದಾರೆ. ಅಶೋಕ್ ಚವ್ಹಾಣ್ ಒಂದು ಹೇಳ್ಬಿಡ್ತೀನಿ, ಅಶೋಕ್ ಚವ್ಹಾಣ್ ಅವರ ಕಾರಣಕ್ಕೆ ಅಶೋಕ್ ಚವ್ಹಾಣ್ ಅವರಿಗೆ ಕರ್ನಾಟಕದಲ್ಲೂ ಕೂಡ ಒಂದು ನೆಲೆ ಇದೆ. ಕೆಲವು ಕಾಂಗ್ರೆಸ್ನ ಎಂ ಪಿಗಳು ಅಥವಾ ಎಮ್ ಎಲ್ ಎಗಳು ಇವರು ಹೇಳಿದ ಕಾರಣಕ್ಕಾಗಿ ಟಿಕೆಟ್ ಕೊಟ್ಟು ಗೆದ್ದವರಿದ್ದಾರೆ, ನೆನಪಿಟ್ಕೊಳ್ಳಿ. ಇವರು ಬಿ ಜೆ ಪಿಗೆ ಹೋದರೆ ಆ ಮೂಲಕ ಕರ್ನಾಟಕದಲ್ಲೂ ಕೂಡ ಕಡ್ಡಿಯಾಡಿಸದೆ ಬಿಡೋದಿಲ್ಲ. ಆದರೆ ಈ ಅಶೋಕ್ ಚವ್ಹಾಣ್ ಮತ್ತು ಅವರ ಹಗರಣದ ಬಗ್ಗೆ ಭಾಳ ದೊಡ್ಡ ಕಥೆ ಇದೆ. ಏನದು? ಅಶೋಕ್ ಚವ್ಹಾಣ್ ಬಗ್ಗೆ ಕಾರ್ಗಿಲ್ ಹುತಾತ್ಮರಾದ ಯೋಧರ ಪತ್ನಿಯರಿಗೆ ಈ ಮನೆ ಕಟ್ಟಿಕೊಡುವಂತಹ ಆದರ್ಶ್ ಹೌಸಿಂಗ್ ಸೊಸೈಟಿಯಲ್ಲಿ ಇವರ ಹೆಸರು ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ. ಮುಂಬೈನ ಕೊಲಾಬಾದಲ್ಲಿ 31 ಮಹಡಿಯ ಫ್ಲ್ಯಾಟ್ ನಿರ್ಮಾಣವಾಗಿರುತ್ತೆ. ಸಂಬಂಧಿಕರು ನಿವೃತ್ತ ಸೇನಾಧಿಕಾರಿಗಳಿಗೆ ಇವರದನ್ನು ನೀಡಿದರು ಅನ್ನುವಂಥ ಆರೋಪ ಇದೆ. ಅತ್ತೆ ಇಬ್ಬರು ಸಂಬಂಧಿಕರಿಗೆ ಮನೆ ಕೊಟ್ಟರು, ಈ ಆರೋಪ ಚವ್ಹಾಣ್ ಅವರ ಮೇಲಿದೆ. ಹಗರಣದಲ್ಲಿ ಸಿಲುಕಿಕೊಂಡಿತ್ತು 103ಕ್ಕೂ ಅಧಿಕ ಗಣ್ಯರ ಹೆಸರುದಲ್ಲಿ ಭಾಳ ಪ್ರಮುಖವಾಗಿದ್ದದ್ದು ಅಶೋಕ್ ಚವ್ಹಾಣ್. ಸುಶೀಲ್ ಕುಮಾರ್ ಶಿಂಧೆ, ವಿಲಾಸ್ ರಾವ್ ದೇಶ್ಮುಖ್ ಅವರನ್ನು ಕೂಡ ವಿಚಾರಣೆ ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಅಶೋಕ್ ಚವ್ಹಾಣ್ ಅವರ ಮುಖ್ಯಮಂತ್ರಿ ಪಟ್ಟವನ್ನೇ ಕಿತ್ತುಕೊಳ್ಳುತ್ತೆ ಆದರ್ಶ್ ಹೌಸಿಂಗ್ ಪ್ರಕರಣ. 2010ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆಗ ಈ ಘಟನೆ ನಡೆಯುತ್ತೆ. ಅಶೋಕ್ ಚವ್ಹಾಣ್ ಅವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಡಿಸೆಂಬರ್ 2013 ಚವ್ಹಾಣ್ ವಿರುದ್ಧ CBI ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡುತ್ತೆ. ಅಶೋಕ್ ಚವ್ಹಾಣ್ ವಿರುದ್ಧದ ತನಿಖೆ ಇನ್ನೂ ಕೂಡ ಮುಗಿದಿಲ್ಲ. ಈಗ ಅವರು BJP ಜಾಯ್ನ್ ಆಗ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ಸಲ್ಲಿ ಇರೋ ತನಕ ಇವರು ಅಪರಾಧಿ, ಆರೋಪಿ. ಈಗ BJPಗೆ ವಾಷಿಂಗ್ ಪೌಡರ್ ನಿರ್ಮಾ, ಈಗ ಆರೋಪ ಬರುತ್ತೆ. ಅಲ್ಲಿ ಆರೋಪಗಳಿದೆ ಅವ್ರ ಮೇಲೆ, ಈಗಲೂ ಮುಗಿದಿಲ್ಲ ಅವರ ಆರೋಪ. ಕಾಂಗ್ರೆಸ್ ಆರೋಪ ಮಾಡುತ್ತಲ್ಲ, ಯಾರೆಲ್ಲ ಆರೋಪ, ಈಗ ಅಸ್ಸಾಂ ಮುಖ್ಯಮಂತ್ರಿ ಇವರ ಬಗ್ಗೆ ಕೂಡ ಇಂಥದ್ದೇ ಆರೋಪಗಳಿತ್ತು. BJP ಅಂದ ತಕ್ಷಣ ಈ KCR ಒಂದು ಮಾತನ್ನು ಹೇಳಿದರು, ಯಾರಾದರೂ ಭ್ರಷ್ಟಾಚಾರ ಮಾಡಿರಲಿ BJPಗೆ ಹೋದ ತಕ್ಷಣ ಅವರೊಂದು ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಡ್ತಾರೆ, ವಾಷಿಂಗ್ ಪೌಡರ್ ನಿರ್ಮಾ ಕ್ಲಿಯರ್ ಆಗಿಬಿಟ್ರು. ಹಿಂಗೆ ಆಗಿದೆ ಅಂತೇಳಿ ಒಂದು ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಈ ಥರ ರಾಜಕೀಯ ನಾಯಕರು ಬಿಟ್ಟು ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಪ್ರಮುಖ ನಾಯಕರು ಏನಾದರೂ ಮಾಡಬೇಕಲ್ಲ, ಉಳಿಸ್ಕೋಬೇಕಲ್ವಾ, ಏನು ಮಾಡ್ತಾ ಇಲ್ಲ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹಿಮಾಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ಸಲ್ಲಿದ್ದರು, ಮಿಲಿಂದ್ ದಿಯೋರಾ ಕಾಂಗ್ರೆಸ್ಸಲ್ಲಿದ್ದರು, ಆಮೇಲೆ ಬಾಬಾ ಸಿದ್ದಿಕಿ ಕಾಂಗ್ರೆಸ್ಸಲ್ಲಿದ್ದರು, ಇದೀಗ ಅಶೋಕ್ ಚವ್ಹಾಣ್ ಕಾಂಗ್ರೆಸ್ಸಲ್ಲಿದ್ದರು. ಎಲ್ಲ BJPಗೆ ಬರ್ತಾ ಇದ್ದಾರೆ. ನೀವು ಬೇಕಿದ್ರೆ ಕಾಂಗ್ರೆಸ್ ಬಿಡ್ಬೋದು, ಹೀಗಂತ ಹೇಳಿದ್ದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಸದ್ಯ ಅಸ್ಸಾಂ CM ಪಟ್ಟಕ್ಕೇರಿರೋ ಹಿಮಾಂತ್ ಬಿಸ್ವಾ ಶರ್ಮಾರವರು ರಾಹುಲ್ ಗಾಂಧಿ ಅವರನ್ನು ಸಿಕ್ಕಾಪಟ್ಟೆ ಸತಾಯಿಸ್ತಾ ಇದ್ದಾರೆ. ಈ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು. ಮಿಲಿಂದ್ ದಿಯೋರಾ ದಿನೇ ದಿನೇ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆಗಳಿಂದ ಕಂಗೆಟ್ಟ ರಾಹುಲ್ ಇಂಥವ್ರು ನಮ್ಮ ಪಕ್ಷಕ್ಕೆ ಬೇಡ, ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಬಾಬಾ ಸಿದ್ದಿಕಿ ಅವರು ಕೂಡ ಪಕ್ಷ ಬಿಟ್ಟಿದ್ದಾರೆ. ಬಾಬಾ ಸಿದ್ದಿಕಿ ಯಾರು ಗೊತ್ತಾ? ಬಾಬಾ ಸಿದ್ದಿಕಿ ಸುನಿಲ್ ದತ್ ಅವರ ಜೊತೆ 40 ವರ್ಷಗಳ ಕಾಲ ರಾಜಕೀಯ ಮಾಡಿದಂಥವರು. ಆಮೇಲೆ ಎಷ್ಟು ಪ್ರಭಾವಶಾಲಿ ವ್ಯಕ್ತಿ ಅಂತಂದರೆ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಇವರು ದೂರ ಇದ್ದಾಗ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಫ್ರೆಂಡ್ಸ್ ಮಾಡಿದವರು ಭಾಳ ದೊಡ್ಡ ಸುದ್ದಿಯಾಗಿದೆ.